ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಲಾವಿ ವಿನೋ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ನಾನು ಕೂಡ ವಿಡಿಯೋ ಮಾಡಿ, ಸೊ ಸ್ವಲ್ಪ ತಡ ಆಯಿತು, ಕ್ಷಮೆ ಇರಲಿ. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ನಾನು ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ. ಸೊ ತುಮಕೂರು ಬಸ್ ಸ್ಟಾಪಲ್ಲಿ ಒಬ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈಸ್ ಮೈ ಬೆಸ್ಟ್ ಫ್ರೆಂಡ್. ತುಂಬ ಹೊತ್ತಾಯಿತು ನನ್ನನ್ನು ಕಾಯಿಸಿ, ಇವನು ಇವಾಗ ಬಂದು ನನ್ನ ಪಿಕ್ ಮಾಡ್ತಾ ಇದ್ದಾನೆ. ತುಂಬ ಹೊತ್ತಿಂದ ಕಾದು ಕಾದು ಸಾಕಾಗಿ ಬೈಯಕ್ಕೆ ಸ್ಟಾರ್ಟ್ ಮಾಡಿದೆ ಕಾಲ್ ಮಾಡಿ, ಅವಾಗ ಬಂದಿದ್ದಾನೆ. ದೆನ್ ಬೇರೆ ಆಗಿತ್ತು, ಬಿಕಾಸ್ ನಾನು ಬ್ಯಾಂಗ್ಳೂರಿಂದ ಬಂದಿದ್ದೆ, ಸರಿಯಾಗಿ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಇವನ್ನ ಕರ್ಕೊಂಡು ನಮ್ಮೂರ ಹತ್ರ ಹೋಗ್ತಾ ಇದ್ದೀನಿ. ಸೊ ನಮ್ಮೂರು ಎಲ್ಲಿದೆ ಅಂತ ಗೆಸ್ ಮಾಡ್ತೀರಾ ಯಾರಾದರೂ? ಸೊ ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ, ಆ್ಯಂಡ್ ಯಾವ ಊರು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳ್ತೀರಾ ಅಲ್ಲ. ಸೊ ಸ್ವಲ್ಪ ಟ್ರಾಫಿಕ್ ಇತ್ತು, ಮಳೆ ಬರಂಗೆ ಬೇರೆ ಆಗಿದೆ. ಸರಿ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಕಮ್ಮಿ ಇತ್ತು. ಸರಿ ಅಂತ ಹೋಗ್ತಾ ಇರ್ಬೇಕಾದ್ರೆ ಹನಿ ಕೂಡ ಸ್ಟಾರ್ಟ್ ಆಯಿತು ಆಲ್ರೆಡಿ. ಚೋಟ ಅದನ್ನೇ ಹೇಳ್ತಾ ಇದ್ದ, ಮಳೆ ಬರೋ ಟೈಮಿಗೆ ಬಂದಿದೆಯಾ ನೀನು, ನಿಂತ್ಕೊಂಡು ಹೋಗ್ತಾ ಇದ್ದೀವಿ ನೋಡು, ಸ್ವಲ್ಪ ಬೇಗ ಬರಬೇಕಲ್ವಾ. ನಿಮಗೆ ಗೊತ್ತಲ್ಲ ನಮ್ಮ ಬೆಂಗಳೂರು ಟ್ರಾಫಿಕ್ ಹೆಂಗಿದೆ ಅಂತ ಹೇಳಿಬಿಟ್ಟು, ಬೇಗ ತಲುಪೋದಕ್ಕಂತೂ ಆಗೋದಿಲ್ಲ. ಸರಿ ಅಂತ ಗಾಡಿ ಸೈಡಿಗೆ ಹಾಕಿ ಸಡಲ್ಲಿ ನಿಂತ್ಕೊಂಡು ಮತ್ತೆ ಮಳೆ ನಿಂತ್ಕೊಂತು ಅಂತ ಹೇಳಿ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ತುಂಬ ಬಾಯಾರಿಕೆ ಆಗಿತ್ತು ನನಗಂತೂ, ಬಿಕಾಸ್ ನಾನು ಜರ್ನಿ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರೆ ವಾಟರ್ ಏನೂ ಕುಡಿಯೋದಿಲ್ಲ ನಾನು, ಯಾಕೆಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋದ್ರಿಂದ ನಾನೇನು ಜಾಸ್ತಿ ನೀರೆಲ್ಲ ಕುಡಿಯೋಕ್ಕೆ ಹೋಗಲ್ಲ. ಸ್ವಲ್ಪ ತುಂಬ ಆಗಲಿಲ್ಲ ಅನ್ನೋ ಟೈಮಿಗೆ ಮಾತ್ರ ನೀರು ಸ್ವಲ್ಪ ಕುಡ್ಕೊತೀನಿ ಅಷ್ಟೇ. ಅದನ್ನು ಬಿಟ್ಟು ಇನ್ನು ನಾನು ಬಸ್ ಇಳಿದ್ಮೇಲೆ ಸ್ವಲ್ಪ ಏನಾದರೂ ತಿನ್ನೋದಾಗಿರ್ಬೋದು, ಕುಡಿಯೋದಾಗಿರ್ಬೋದು ಮಾಡ್ತೀನಿ. ಸೊ ಶುಗರ್ ಕ್ಯಾನ್ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಗಾಡಿನ ಸ್ಟಾಪ್ ಮಾಡಿದ್ವಿ. ಈ ಮಳೆಯಲ್ಲಿ ಶುಗರ್ ಕ್ಯಾನ್ ಜ್ಯೂಸ್ ಕುಡಿಬೋದಾ? ಸೊ ನನಗೆ ಗೊತ್ತಿಲ್ಲ, ಬಟ್ ನನಗೆ ತುಂಬ ಬಾಯಾರಿಕೆ ಆಗಿರೋದ್ರಿಂದ ಕುಡಿತಾ ಇದ್ದೀನಿ. ಸೊ ಕುಡಿಯೋಬೋದಾ ಕುಡಿಬಾರ್ದಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಾ ಅಲ್ಲ. ಓಕೆ, ಇವಾಗ ಜ್ಯೂಸ್ ಅಂತೂ ರೆಡಿ ಆಯಿತು, ಕುಡಿದ್ಬಿಟ್ಟು ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ. ಬಟ್ ಮಳೆ ಅಂತೂ ಬರ್ತಾ ಇದೆ, ಹನಿ ಹನಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವಾಗ ಮಳೆ ಎಲ್ಲ ಕಡೆನೂ ಮಳೆ ಜಾಸ್ತಿ ಆಗ್ತಿದೆ. ನಾನಂತೂ ಜರ್ನಿ ಮಾಡಬೇಕಾದ್ರೆ ಯಾವತ್ತೂ ಕೂಡ ಗಾಡಿನಲ್ಲಿ ಹೋಗ್ಬೇಕಾದ್ರೆ ರೈನ್ಕೋಟ್ ಅಂತೂ ಇಟ್ಕೊಂಡು ಅಭ್ಯಾಸನೇ ಇಲ್ಲ. ಬಟ್ ನಾನು ಮಾಡಿದ ತಪ್ಪು ನೀವಂತೂ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ರೈನ್ಕೋಟ್ ತುಂಬ ಇಂಪಾರ್ಟೆಂಟು. ಬಟ್ ನಾನಂತೂ ಎಲ್ಲೇ ಹೋಗಲಿ, ಯಾರ ಜೊತೆನಾದರೂ ಹೋಗಲಿ, ನೆನ್ಕೊಂಡೇ ಹೋಗ್ತೀನಿ. ಸೊ ನಮ್ಮ ಚೋಟ ಅದನ್ನೇ ಬೈತಾ ಇದ್ದ, ಗಾಡಿನಲ್ಲಿ ನಾನು ಕೂಡ ಇಟ್ಕೊಂಡಿಲ್ಲ, ನೀನಾದರೂ ತೊಗೊಂಬರ್ಬೇಕಲ್ವ ಬ್ಯಾಗಲ್ಲಿ ಅಂತ. ಸೊ ನಾನು ಹೋಗ್ತಿರೋದು ನಮ್ಮಮ್ಮ ಊರಿಗೆ, ನಾನೇನಕ್ಕೆ ರೈನ್ಕೋಟ್ ಇರಬೇಕು, ಇಟ್ಕೊಂಬರ್ಬೇಕು ಅಂತ ಹೇಳಿ ಜಗಳ ಆಡ್ತಾ ಇದ್ದೀನಿ ಅವನ ಹತ್ರ. ಫೈನಲಿ ಅಲ್ಲಿ ಕಾಣ್ತಾ ಇದೆ ಅಲ್ವಾ, ನಮ್ಮೂರು ಸಿಕ್ಕಿದೆ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ಗೊತ್ತಾಗಿದೆ ಆಲ್ರೆಡಿ ನನ್ನೂರು ಯಾವುದು ಅಂತ ಹೇಳಿಬಿಟ್ಟು. ಸೊ ನಮ್ಮೂರು ಬಂದು ಗುಬ್ಬಿ ಅಂತ, ತುಮಕೂರು ಹತ್ರ. ಸೊ ಹೋಗ್ತಾ ಇದ್ದೀನಿ. ನಮ್ಮೂರು ನಮಗೆ ಚೆಂದ ಅಲ್ವೇನ್ರಿ. ನಾವು ಎಷ್ಟೇ ದೂರದಿಂದ ಬಂದ್ರೂ, ಎಷ್ಟೇ ದೂರಿಗೆ ಹೋದ್ರೂ ನಮ್ಮೂರಿಗೆ ಬಂದರೆ ನಮಗೆ ಸಮಾಧಾನ ಅಲ್ವಾ. ಸೊ ನನಗೆ ಆ ಬೋರ್ಡ್ ನೋಡಿದ ತಕ್ಷಣ, ಟೆಂಪಲ್ ನೋಡಿದ ತಕ್ಷಣ ನನಗೆ ಸಖತ್ತು ಖುಷಿ ಆಗುತ್ತೆ. ನನಗೆ ಗೊತ್ತಿಲ್ದಲೆ ನನ್ನ ಮುಖದಲ್ಲಿ ಒಂದು ಮಂದಹಾಸ, ಒಂದು ನಗು, ಒಂದು ಖುಷಿ ಆಗ್ತಾ ಇರುತ್ತೆ ನನಗೆ. ಸೊ ಎಲ್ಲೇ ಹೋಗಲಿ, ಎಲ್ಲೇ ಬರಲಿ, ನಮ್ಮೂರು ನಮಗೆ ಚೆಂದ. ಈ ಕಡೆ ನಿಮಗೆ ಕಾಣಿಸ್ತಿದೆ ಅಲ್ವಾ, ನೋಡಿ ನಾನು ವಿಡಿಯೋ ತೋರಿಸ್ತಾ ಇದ್ದೀನಿ. ಸೊ ಇದು ನಮ್ಮೂರು ದೇವಸ್ಥಾನ, ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನ. ನಮ್ಮೂರಿಗಂತೂ ಫೇಮಸ್ ಇದು. ಜಾತ್ರೆ ಟೈಮಲ್ಲಿ ತುಂಬ ಚೆನ್ನಾಗಿ ಜಾತ್ರೆ ಆಗುತ್ತೆ ನಮ್ಮೂರಲ್ಲಿ. ಸೊ ಯಾರೆಲ್ಲ ನಮ್ಮೂರಿಗೆ ಬರಬೇಕು ಅನ್ನಿಸ್ತಿದೆ, ಒಂದ್ಸಲಿ ಬಂದ್ಬಿಟ್ಟು ಹೋಗಿ ಎಲ್ಲ. ಸೊ ನಮ್ಮೂರು ಬಸ್ ಸ್ಟಾಪ್ ಕಾಣಿಸ್ತು, ನಮ್ಮ ಚೋಟ ಅದನ್ನೇ ಹೇಳ್ತಾ ಇದ್ದಾರೆ, ನೋಡು ನಿಮ್ಮೂರು ಸಿಕ್ತು ಅಂತ ಹೇಳಿಬಿಟ್ಟು. ಸೊ ನನಗೆ ಫುಲ್ ಖುಷಿ, ಏಕೆಂದರೆ ನಾನು ಬಂದು ಅಲ್ಲೇ ಸುಮಾರು ದಿನಗಳಾಗೋಗ್ಬಿಟ್ಟಿತ್ತು, ತಿಂಗಳಾನ್ಗಟ್ಲೆ ಆಗಿತ್ತು. ಸೊ ಬರ್ತಾ ಇದ್ದೀನಿ, ಬಟ್ ನಮ್ಮಮ್ಮಂಗೆ ಗೊತ್ತಿಲ್ಲ ನಾನು ಬರ್ತಾ ಇರೋದು. ಸೊ ನಮ್ಮಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಕಾಲ್ ಮಾಡಿದ್ರು ಎಲ್ಲಿದೆಯಾ ಅಂತ, ಇಲ್ಲ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿದೆ. ಆದರೂ ಕೂಡ ನಮ್ಮಮ್ಮಂಗೆ ಸ್ವಲ್ಪ ಡೌಟ್ ಬಂದಿರುತ್ತೆ ಅಂತ ಅಂದ್ಕೊತೀನಿ. ಸೊ ನೋಡೋಣ ಬನ್ನಿ ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ, ನಮ್ಮಮ್ಮ ಇವಾಗ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ನಾನಂತೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಸೊ ನಮ್ಮಮ್ಮ ಬೈಬೋದು ಮೇ ಬಿ, ಯಾಕೆ ನನಗೆ ಹೇಳ್ದಲೇ ಬಂದಿದೆಯಾ ನೀನು ಅಂತ ಹೇಳಿಬಿಟ್ಟು. ಸೊ ನೋಡೋಣ. ನಮ್ಮನ್ನ ಒಂದ್ಸತಿ ಮದುವೆ ಮಾಡಿ ಮನೆಯಿಂದ ಕಳಿಸ್ಬಿಟ್ರೆ ನಾವು ಮತ್ತೆ ಮನೆಗೆ ಬರಬೇಕಾದ್ರೆ ನಾವು ಗೆಸ್ಟ್ ಥರನೇ ಅಂತ ಅನಿಸುತ್ತೆ ಅಲ್ವಾ. ಎಲ್ಲರಿಗೂ ಹೀಗೆ ಅನಿಸುತ್ತಾ? ನನಗೂ ಕೂಡ ಹೀಗೆ ಅನಿಸುತ್ತೆ. ಬಟ್ ಏನೋ ಒಂಥರ ನೋವು, ಸಂಕಟ ಆಗೇ ಆಗುತ್ತೆ ನನಗೆ. ಅದು ನನ್ನ ತವ್ರ ಮನೆ ಅನ್ನೋ ಫೀಲಿಗೆ ಬಂದುಬಿಡ್ತೀನಿ. ಬಿಕಾಸ್ ಮದುವೆಗಿನ ಮುಂಚೆ ನಾವು ತವ್ರ ಮನೆ ಅಂತ ನಾವು ಯಾವತ್ತೂ ಹೇಳಿರಲ್ಲ. ಮದುವೆ ಆದಮೇಲೆ ಎಲ್ಲಮ್ಮ ಹೋಗ್ತಿದ್ಯಾ ಅಂತ ಯಾರಾದರೂ ಕೇಳಿದಾಗ ನಾನು ತವ್ರ ಮನೆ ಅಂತ ಹೇಳ್ತೀನಿ. ಸೊ ನಮ್ಮಮ್ಮ ನಗ್ತಾ ಇದ್ದಾರೆ, ಖುಷಿ ಆಯಿತು ಪಾಪ ಅವರಿಗೆ ನೋಡಿ. ನಾನು ಇನ್ಫಾರ್ಮ್ ಕೂಡ ಮಾಡಿರಲಿಲ್ಲ ಬರ್ತಾ ಇದ್ದೀನಿ
ಅಂತ. ಹಾಗೆ ಚೋಟುನ್ ಕೂಡ ಕರಿತಿದ್ದಾರೆ. ಚೋಟ ಅಂತೂ ಗಾಡಿ ಓಡಿಸಿ ಸುಸ್ತಾಗಿದ್ದಾನೆ. ನಮ್ಮೂರು ತುಮಕೂರಿಂದ ಗುಬ್ಬಿಗೆ ಒಂದು 20 ಕಿಲೋಮೀಟರ್ ಆಗ್ಬೋದು. ಹಾರ್ಡ್ಲಿ ಒಂದು ಹಾಫ್ ಆನ್ ಅವರ್ ತೊಗೊಳ್ತೀವಿ ಅಷ್ಟೇ. ಬಟ್ ಆದ್ರೂ ಸ್ವಲ್ಪ ಟ್ರಾಫಿಕ್ ಇರೋದ್ರಿಂದ ಒಂದು ಸ್ವಲ್ಪ ದೂರ ಅನಿಸ್ಬೋದು. ಫೈನಲಿ ನಮ್ಮೂರಿಗೆ ಬಂದೆ. ನನಗಂತೂ ಸಖತ್ ಖುಷಿ ಆಯಿತು. ಲಕ್ಷ್ಮಿಗೂ ಸರಸ್ವತಿಗೂ ಇರೋ ವ್ಯತ್ಯಾಸ ಏನು ಗೊತ್ತಾ? ಲಕ್ಷ್ಮಿ ಎಲ್ಲರ ಮನೆಗೂ ಹೋಗ್ತಾಳೆ, ಆದರೆ ಸರಸ್ವತಿ ಅವಳಿಗೆ ಯಾರು ಇಷ್ಟ ಬರುತ್ತೋ ಅವ್ರ ಮನೆಗೆ ಮಾತ್ರ ಹೋಗೋದು. ನಾವು ಶ್ರಮಪಟ್ಟು ದುಡ್ದು ಬೆವರು ನೀರು ಸುರಿಸಿದಾಗ ಮಾತ್ರ ನಾವು ಲಕ್ಷ್ಮಿನ ನಾವು ಕಾಣ್ತೀವಿ. ಆದರೆ ಸರಸ್ವತಿ ಗಮನ ಇಟ್ಟು ನಾವು ವಿದ್ಯೆ ಕಲಿತಾಗ ಮಾತ್ರ ನಮಗೆ ಸರಸ್ವತಿ ಒಲಿತಾಳೆ ಅಲ್ವಾ? ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ.